ನಮಸ್ಕಾರ, ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ನವಿತಾ ಜೈ. ಸಚಿವರ ಆದೇಶಕ್ಕೂ 4 ಆಣೆ ಬೆಲೆ ಕೊಡ್ತಿಲ್ಲ, ಸರ್ಕಾರ ಸೂಚನೆ ಕೊಟ್ಟರು ಕ್ಯಾರೆ ಅಂತಿಲ್ಲ. ಕಬ್ಬು ಬೆಳೆಗಾರರಿಗೆ ಬರೆ ಹಾಕಿದ ಸಕ್ಕರೆ ಕಾರ್ಖಾನೆಗಳು ಸಚಿವರ ಆದೇಶವನ್ನ ಮಾಡಿದ್ದಾರೆ. ಆದ್ರೆ ಸಚಿವರ ಆದೇಶಕ್ಕೆ ಯಾವುದೇ ರೀತಿಯಂತಹ ಮನ್ನಣೆ ಬೆಲೆ ಅಂತೂ ಕೊಡ್ತಾ ಇಲ್ಲ. ಸರ್ಕಾರ ಸೂಚನೆ ಕೊಟ್ಟಿದೆ, ಬಾಕಿ ಇರುವಂತಹ ಹಣವನ್ನ ಕೊಡಬೇಕು ಅಂತ ಹೇಳಿ ಕಬ್ಬು ಬೆಳೆಗಾರರಿಗೆ. ಆದ್ರೆ ಅವೆಲ್ಲವನ್ನ ಕೂಡ ಈಗ ಬೆಳೆಗಾರರಿಗೆ ಕೊಡಬೇಕಾದಂತಹ ಹಣವನ್ನ ಕೊಡದೆ ಕಬ್ಬು ಬೆಳೆಗಾರರಿಗೆ ಬರೆ ಹಾಕಿದೆ ಸಕ್ಕರೆ ಕಾರ್ಖಾನೆಗಳು. ಮಂತ್ರಿಗಳು, ಶಾಸಕರು, ಪ್ರಭಾವಿಗಳದ್ದೇ ಹೆಚ್ಚು ಇಲ್ಲಿ ಸಕ್ಕರೆ ಕಾರ್ಖಾನೆಗಳಿರೋದು. ಜನರ ಮುಂದೆ ಪೋಸ್ ಕೊಡ್ತಾರೆ, ರೈತರ ಬದುಕಿಗೆ ಮಾತ್ರ ಕೊಳ್ಳಿ ಇಡ್ತಾರೆ. 14 ದಿನದಲ್ಲಿ ಹಣ ಕೊಡಬೇಕು ಅನ್ನುವಂತಹ ಕಾನೂನು ಇವರಿಗೆ ಲೆಕ್ಕಕ್ಕೆ ಇಲ್ಲ. ಮೇ 18ಕ್ಕೆ ಸಕ್ಕರೆ ಸಚಿವ MTB ನಾಗರಾಜ್ ಅವರು ಎಚ್ಚರಿಕೆ ಕೊಟ್ಟಿದ್ರು. ಕಬ್ಬು ಬೆಳೆಗಾರರ ಬಾಕಿ ಹಣ ಕೊಡಿ ಅಂತ ಪತ್ರಾನೂ ಕೂಡ ಬರೆದಿದ್ರು. ಆದ್ರೆ ಸಚಿವರು ಆದೇಶವನ್ನ ಮಾಡಿದ್ದಾರೆ, ಅದಕ್ಕೆ ಮಾತ್ರ ಕವಡೆ ಕಾಸಿನ ಕಿಮ್ಮತ್ತನ್ನ ಕೊಡ್ತಾ ಇಲ್ಲ ಸಕ್ಕರೆ ಕಾರ್ಖಾನೆಯ ಮಾಲೀಕರು. ಸಕ್ಕರೆ ಕಾರ್ಖಾನೆಯ ಮಾಲೀಕರ ಸಭೆ ನಡೆಸಿ ಬಾಕಿ ಹಣ ಕೊಡಿಸಿ ಕಬ್ಬು ಬೆಳೆಗಾರರು ಈಗ ಯಡಿಯೂರಪ್ಪ ಸೇರಿದಂತೆ ಸಚಿವರಿಗೆ ಆಗ್ರಹವನ್ನ ಮಾಡಿದ್ದಾರೆ. ಸಿಎಂ BSY, ಸಚಿವ MTB ಅವರೇ ಬಾಕಿ ಹಣ ಕೊಡಿಸ್ತೀರಾ ಅನ್ನುವ ಪ್ರಶ್ನೆ. ಎಂತಹ ಸಂಕಷ್ಟದ ಸಂದರ್ಭ ಇದೆ. ರೈತರು ಸಾಲ ಸೋಲ ಮಾಡಿ ತಾವು ಬೆಳೆದಂತಹ ಬೆಳೆಯನ್ನ, ಕಬ್ಬು ಬೆಳೆಯನ್ನ ಅಲ್ಲಿ ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ ಕೊಡ್ತಾರೆ. ಹಣವನ್ನ ಅಟ್ಲೀಸ್ಟ್ ಕೊಡ್ತಾರೆ, ಬಾಕಿ ಹಣ ಕೊಡ್ತಾರೆ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲೂ, ಸಂಕಷ್ಟದ ಸಂದರ್ಭದಲ್ಲೂ ಕೂಡ ರೈತರಿಗೆ ನೀಡ್ತಾ ಇಲ್ಲ. ಸೊ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಎಷ್ಟು ಹಣ ಬಾಕಿ ಇದೆ ಈ ಒಂದು ಆರ್ಥಿಕ ವರ್ಷದಲ್ಲಿ. 2015ರಿಂದ 20ರಲ್ಲ ಈ ಒಂದು ವರ್ಷದ ಬಾಕಿ ಎಷ್ಟಿದೆ, 2019ರಿಂದ 20ರ ಒಳಗಡೆ ಇರುವಂತಹ ಬಾಕಿ ಎಷ್ಟಿದೆ ಅನ್ನೋದನ್ನ ನೋಡಬಹುದು. ಕಬ್ಬಿನ ಒಂದು ಬಾಕಿ ಬಿಲ್ಗಳಿಗೆ ನಾವು ನಿರ್ದೇಶನ ಕೊಡ್ತೀನಿ. ಎಲ್ಲ ಇವರೂ ಕೂಡ ನಮ್ಮ DD ಫುಡ್ ಅವ್ರ ಕಡೆಯಿಂದ ನಾನು ಈಗಾಗಲೇ ಮಾಹಿತಿ ತೊಗೊಳ್ತೀನಿ. ರೈತರಿಗೆ ನೇರವಾಗಿ ಅವ್ರ ಅಕೌಂಟ್ಗೆ ಜಮಾ ಮಾಡುವಂಥ ನಿರ್ದೇಶನವನ್ನು ನಾನು ಇವತ್ತೇ ಕೊಡ್ತೀನಿ. ಕಬ್ಬಿನ ಒಂದು ಬಾಕಿ ಬಿಲ್ಗಳಿಗೆ ನಾವು ನಿರ್ದೇಶನ ಕೊಡ್ತೀನಿ. ಎಲ್ಲ ಇವರೂ ಕೂಡ ನಮ್ಮ DD ಫುಡ್ ಅವ್ರ ಕಡೆಯಿಂದ ನಾನು ಈಗಾಗಲೇ ಮಾಹಿತಿ ತೊಗೊಳ್ತೀನಿ. ಏನು ಇಂಥ ಕೋವಿಡ್ ಸಂಕಷ್ಟದಲ್ಲಿ ನಾವೆಲ್ಲ ಇದ್ದೀವಿ. ಇವತ್ತು ಹಾಸ್ಪಿಟಲ್ ತೋರಿಸಲಿಕ್ಕೆ ರೊಕ್ಕಿಲ್ಲ. ಆದರೂ ಸುಮಾರು ನಮ್ಮ ಬೆಳಗಾಂ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಫ್ಯಾಕ್ಟ್ರಿಗಳು ಇನ್ನೂ 600 ಕೋಟಿ ರೂಪಾಯಿ ಬಾಕಿ ಕೊಡಬೇಕು. ರಾಜ್ಯದಲ್ಲಿ 1500-1600 ಕೋಟಿ ರೂಪಾಯಿ ಬಾಕಿ ಬರಬೇಕಾಗೈತಿ. ಆದರೂ ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ಶುಗರ್ ಮಂತ್ರಿಗಳು ಇಲ್ಲಿವರೆಗೆ ಒಂದು ಮಾತಾಡಿ ಏನು ಫ್ಯಾಕ್ಟ್ರಿ MDಗಳ ಜೊತೆ ಮೀಟಿಂಗ್ ಮಾಡಿ ಬಾಕಿಯನ್ನು 15 ದಿವಸ ಕೊಡಬೇಕು ಅನ್ನೋ ಕಾನೂನಿದ್ದ ಇವತ್ತು ಸುಮಾರು 6-7 ತಿಂಗಳು ಆಯ್ತು ಬಾಕಿ ಕೊಟ್ಟಿಲ್ಲ. ಯಾಕಂದ್ರೆ ಇವತ್ತು ಇಷ್ಟು ಹಾಸ್ಪಿಟಲ್ಗೆ ತೊಂದರೆ ಅನುಭವಿಸತ್ತು. ಇವತ್ತು ರೊಕ್ಕದ ಅಡಚಣೆಗಾಗಿ ನಾವು ಇವತ್ತು ಮನ್ಯಾಗ ಸತ್ತು ಹೋಗುವಂಥ ಪ್ರಸಂಗ ಬರೋದತ್ತಿ. ಅದಕ್ಕೆ ಈ ಜಿಲ್ಲಾಡಳಿತ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿ, ಶುಗರ್ ಮಂತ್ರಿ ತತ್ಕ್ಷಣ ಏನು ನಮ್ಮಲ್ಲಿ ಇನ್ನೂ 1500-1600 ಕೋಟಿ ರೂಪಾಯಿ ಬಾಕಿ ಐತಿ ರಾಜ್ಯ ತುಂಬ. ನಮ್ಮ ಬೆಳಗಾವಿ ಜಿಲ್ಲೆಯೊಳಗೆ ಸ್ಪೆಷಲ್ ಆಗಿ 650 ಕೋಟಿ ರೂಪಾಯಿನ ಬಾಕಿ ಉಳಿದೈತಿ. ತತ್ಕ್ಷಣ ಏನು ಬಾಕಿಯನ್ನು ಜಿಲ್ಲಾಡಳಿತ ಮತ್ತು ಶುಗರ್ ಕಮಿಷನರ್, ಶುಗರ್ ಮಂತ್ರಿ, ಮುಖ್ಯಮಂತ್ರಿ ಅವರ ಗಮನಕ್ಕೆ ತತ್ಕ್ಷಣ ತೊಗೊಂಬಂದು ತಾವು ನಾಳೆ ಬಾಕಿಯನ್ನು ಕೊಡಿಸ್ಬೇಕಂತ ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಏನು ಇಂಥ ಕೋವಿಡ್ ಸಂಕಷ್ಟದಲ್ಲಿ ನಾವೆಲ್ಲ ಇದ್ದೀವಿ. ಇವತ್ತು ಹಾಸ್ಪಿಟಲ್ ತೋರಿಸಲಿಕ್ಕೆ ರೊಕ್ಕಿಲ್ಲ. ಆದರೂ ಸುಮಾರು ನಮ್ಮ ಬೆಳಗಾಂ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಫ್ಯಾಕ್ಟ್ರಿಗಳು ಇನ್ನೂ 600 ಕೋಟಿ ರೂಪಾಯಿ ಬಾಕಿ ಕೊಡಬೇಕು. ರಾಜ್ಯದಲ್ಲಿ 1500-1600 ಕೋಟಿ ರೂಪಾಯಿ ಬಾಕಿ ಬರಬೇಕಾಗೈತಿ. ಆದರೂ ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ಶುಗರ್ ಮಂತ್ರಿಗಳು ಇಲ್ಲಿವರೆಗೆ ಒಂದು ಮಾತಾಡಿ ಏನು ಫ್ಯಾಕ್ಟ್ರಿ MDಗಳ ಜೊತೆ ಮೀಟಿಂಗ್ ಮಾಡಿ ಬಾಕಿಯನ್ನು 15 ದಿವಸ ಕೊಡಬೇಕು ಅನ್ನೋ ಕಾನೂನಿದ್ದ ಇವತ್ತು ಸುಮಾರು 6-7 ತಿಂಗಳು ಆಯ್ತು ಬಾಕಿ ಕೊಟ್ಟಿಲ್ಲ. ಯಾಕಂದ್ರೆ ಇವತ್ತು ಇಷ್ಟು ಹಾಸ್ಪಿಟಲ್ಗೆ ತೊಂದರೆ ಅನುಭವಿಸತ್ತು. ಇವತ್ತು ರೊಕ್ಕದ ಅಡಚಣೆಗಾಗಿ ನಾವು ಇವತ್ತು ಮನ್ಯಾಗ ಸತ್ತು ಹೋಗುವಂಥ ಪ್ರಸಂಗ ಬರೋದು. ರೈತರು ಯಾವ ರೀತಿಯಾಗಿ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಕೇವಲ ಈಗ ರೈತರು ಮಾತ್ರ ಅಲ್ಲ, ಇಡೀ ಒಂದು ಜನರು ಕೂಡ, ಪ್ರತಿಯೊಬ್ರು ಕೂಡ ಅಲ್ಲಿ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಯಾಕೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಕೋವಿಡ್ ನ ಸಂಕಷ್ಟದ ಸಂದರ್ಭದಲ್ಲಿ ಅಟ್ಲೀಸ್ಟ್ ನಾವು ಬೆಳೆದಂತಹ ಬೆಳೆಗೆ ನಮಗೆ ಹಣ ಕೊಟ್ರೆ ಅದರಿಂದ ನಾವು ನಮ್ಮ ಜೀವನವನ್ನ ಮಾಡ್ತೀವಿ. ಇಂತಹ ಸಂದರ್ಭದಲ್ಲಿ ನಾವು ಚಿಕಿತ್ಸೆಗೆ ಅಂತ ಅದನ್ನು ಉಪಯೋಗ ಮಾಡ್ತೀವಿ ಅಂತ ಹೇಳಿದ್ರೆ ಯಾವುದೇ ರೀತಿಯಲ್ಲೂ ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ ಇದು ಕಿವಿಗೆ ಹೋಗೋದೇ ಇಲ್ಲ. ಹಾಗಾದ್ರೆ ಇನ್ನು ಎಷ್ಟು ಟೈಮ್ ಇವರಿಗೆ ಕೊಡಬೇಕಾಗತ್ತೆ? ಇನ್ನೂ ಕೂಡ ಎಷ್ಟರ ಮಟ್ಟಿನ ಗಡುವು ಬೇಕಾಗತ್ತೆ ಇವರಿಗೆ? ಇನ್ನೂ ಕೂಡ ರೈತರ ಈ ಒಂದು ಬೆಲೆಯನ್ನ ಕೊಡೋದಕ್ಕೆ ಎಷ್ಟು ಟೈಮ್ ಬೇಕಾಗತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷರಾಗಿರುವ ಕುರುಬೂರು ಶಾಂತಕುಮಾರ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಮೇಡಮ್. ನಮಸ್ತೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾರತೀಯ ಕೃಷಿಕ ಸಮಾಜದ ರಾಜ್ಯಾಧ್ಯಕ್ಷರಾಗಿರುವಂತಹ ಸಿದ್ದಗೌಡ ಮೋದಗಿ ಅವರು ಕೂಡ ಜಾಯಿನ್ ಆಗಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ಮಾತನಾಡಿಸ್ತೀನಿ ಈಗ ಕುರುಬೂರು ಶಾಂತಕುಮಾರ್ ಅವರೇ,
ಈಗ ನಾವು ನೋಡ್ತಾ ಇದ್ದೀವಿ ಪ್ರತಿ ಬಾರಿ ಕೂಡ ರೈತರು ಕೇಳಬೇಕು ಅಥವಾ ಸರ್ಕಾರ ಎಚ್ಚರಿಸಬೇಕು. ಅಲ್ಲಿವರೆಗೂ ಕೂಡ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ತಾವು ಕೊಟ್ಟಂತಹ ಒಂದು ಬೆಳೆಗೆ ಏನು ರೈತರು ಕೊಡ್ತಾ ಇದ್ದಾರೆ ಕಬ್ಬಿಗೆ, ಅದಕ್ಕೆ ನಾವು ಬೆಲೆಯನ್ನ ಕೊಡೋಣ, ಅದರ ಹಣವನ್ನ ಬಾಕಿ ಇರುವಂತಹ ಹಣವನ್ನ ಕೊಡೋಣ ಅಂತ ಅನ್ಸೋದೇ ಇಲ್ಲ ಅಂತ ಹೇಳಿ. ಅಟ್ಲೀಸ್ಟ್ ಇಂತಹ ಸಂದರ್ಭದಲ್ಲಾದ್ರೂ ರೈತರಿಗೆ ಹೆಲ್ಪ್ ಮಾಡ್ಬೇಕಲ್ವಾ? ಅವ್ರು ಬೆಳೆದ ಬೆಳೆಯನ್ನ ದುಡ್ಡನ್ನು ಕೊಡ್ಬೇಕಲ್ವಾ? ನೋಡಿ, ಸರ್ಕಾರ ರೈತರಿಗೆ ಏನು ಸಹಾಯ ಮಾಡ್ಬೇಕಾಗಿಲ್ಲ. ರೈತನ ಬೆಳೆದಂತ ಬೆಳೆಗೆ ಬೆಲೆ ಕೊಡ್ತಕ್ಕಂಥದ್ದು, ಸಕಾಲಕ್ಕೆ ದುಡ್ಡು ಕೊಡ್ತಕ್ಕಂಥದ್ದು ಮಾಡಿದ್ರೆ ಅದೇ ದೊಡ್ಡ ಸಹಾಯ ಆಗ್ತದೆ. ಇವತ್ತು ರಾಜ್ಯದಲ್ಲಿ 67 ಸಕ್ಕರೆ ಕಾರ್ಖಾನೆಗಳಿದೆ. 1500 ಕೋಟಿ ರೂಪಾಯಿ ಸಕ್ಕರೆ ಕಾರ್ಖಾನೆಗಳಿಂದ ರೈತರು ಬರಬೇಕಾಗಿದೆ. ಕಳೆದ ಫೆಬ್ರವರಿಯಿಂದ ಹಣ ಕೊಟ್ಟಿಲ್ಲ. ನಾವು ಹಲವಾರು ಬಾರಿ ಮುಖ್ಯಮಂತ್ರಿಗಳಿಗೆ, ಸಕ್ಕರೆ ಮಂತ್ರಿಗಳಿಗೆ ಒತ್ತಾಯ ಮಾಡಿದೀವಿ, ಪತ್ರ ಬರೆದಿದ್ದೀವಿ. ಅವರು ನೋಟಿಸ್ ಕೊಡ್ತಾರೆ, ಜಿಲ್ಲಾಧಿಕಾರಿಗಳು ಸೂಚನೆ ಕೊಡ್ತಾರೆ ಹೊರತು ನಮ್ಮ ಹಣ ಕೊಡಿಸುವಂತ ಕೆಲಸ ಆಗ್ತಾ ಇಲ್ಲ. ಸಕ್ಕರೆ ನಿಯಂತ್ರಣ ಕಾಯ್ದೆ ಪ್ರಕಾರ ಸಕ್ಕರೆ ಕಾರ್ಖಾನೆಗಳನ್ನ ಮುಟ್ಗೋಲು ಹಾಕಬಹುದು, ಸಕ್ಕರೆಯನ್ನ ಜಪ್ತಿ ಮಾಡಬಹುದು, ಮಾರಾಟ ಮಾಡಿಸಿ ರೈತರಿಗೆ ಹಣ ಕೊಡ್ಬೋದು. ಸಕ್ಕರೆ ಕಾರ್ಖಾನೆ ಮಾಲೀಕರೇ ಮಂತ್ರಿಗಳಾಗಿರೋದ್ರಿಂದ, ಬಹುತೇಕ ರಾಜಕೀಯ ಪಕ್ಷದ ಮುಖಂಡರು ಇರೋದ್ರಿಂದ ಯಾವುದೇ ಕ್ರಮವನ್ನು ಕೈಗೊಳ್ಳಿಕ್ಕೆ ಸರ್ಕಾರ ಹಿಂದೆ ಮುಂದೆ ನೋಡ್ತಾ ಇದೆ. ನೋಡಿ, ಇವತ್ತು ಕೊರೋನಾ ಸಂಕಷ್ಟದಲ್ಲಿ ರೈತರಿಗೆ ಭತ್ತ ಕೊಟ್ಟಂತ ರೈತರಿಗೆ ಹಣ ಸಿಗ್ತಾ ಇಲ್ಲ, ರಾಗಿ ಕೊಟ್ಟಂತ ರೈತರಿಗೆ ಹಣ ಸಿಗ್ತಾ ಇಲ್ಲ. ಸರ್ಕಾರದಿಂದಾನೇ 1250 ಕೋಟಿ ಬರಬೇಕಾಗಿದೆ. ಕಬ್ಬು ಬೆಳೆದಂತ ರೈತರಿಗೆ 1500 ಕೋಟಿ ಬರಬೇಕಾಗಿದೆ. ರೈತರ ಉತ್ಪನ್ನಗಳಿಗೆ ಬೆಲೆ ಸಿಗ್ತಾ ಇಲ್ಲ. ತರಕಾರಿ ಹಣ್ಣು ಮಾರುವಂತ ರೈತರಿಗೆ ಖರೀದಿ ಮಾಡೋರೇ ಇಲ್ಲ. ಇಂಥ ಸಂಕಷ್ಟದಲ್ಲಿ ರೈತ ಕೊರೋನಾ ಕಾಯಿಲೆಯಿಂದ ನರಳ್ತಾ ಇದ್ದಾನೆ. ಆ ಕಾಯಿಲೆಯಿಂದ ಬಚಾವ್ ಆಗ್ಬೇಕಾ, ವ್ಯವಸಾಯ ಮಾಡ್ಬೇಕಾ, ನಮ್ ದುಡ್ಡು ವಸೂಲು ಮಾಡ್ಕೋಬೇಕಾ, ಈ ರೀತಿ ಚಿಂತಾಕ್ರಾಂತ ಆಗಿದ್ದಾನೆ. ಇಂಥ ಸಂದರ್ಭದಲ್ಲಾದ್ರೂ ಸರ್ಕಾರ ಇಂಥ ರೈತರನ್ನ ರಕ್ಷಣೆ ಮಾಡುವಂತ ಕ್ರಮಗಳನ್ನ ಕೈಗೊಳ್ಳದೇ ಇದ್ರೆ ಮುಂದಿನ ದಿನಗಳಲ್ಲಿ ಇಡೀ ದೇಶದಲ್ಲಿ ಆಹಾರ ಭದ್ರತೆಗೆ ಧಕ್ಕೆ ಆಗ್ತದೆ ಅನ್ನೋದನ್ನ ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಿಜವಾದಂತಹ ಮಾತು. ಈಗ ನಾವು ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ಎಲ್ಲಾ ಉದ್ಯಮಗಳು ಕೂಡ ಸ್ಟಾಪ್ ಆದಂತ ಸಂದರ್ಭದಲ್ಲಿ ಈ ಒಂದು ಉದ್ಯಮ ಅಥವಾ ನಾವು ಅದನ್ನ ಕೃಷಿಕರು ಏನು ಕೆಲಸವನ್ನ ಮಾಡ್ತಾ ಇದ್ರು ಅವರು ಮಾತ್ರ ಇಡೀ ಒಂದು ಆರ್ಥಿಕ ಸಂಕಷ್ಟ ಸಂದರ್ಭದಲ್ಲಿ ಕೂಡ ಕೆಲಸವನ್ನ ಮಾಡ್ತಾ ಇದ್ದಿದ್ದು, ಎಲ್ಲ ಜನರ ಹೊಟ್ಟೆಯನ್ನ ತುಂಬಿಸುವಂತಹ ಕೆಲಸ ಆಗ್ತಾ ಇತ್ತು ಅಂತ ಹೇಳಿ ಭಾರತೀಯ ಕೃಷಿಕ ಸಮಾಜದ ರಾಜ್ಯಾಧ್ಯಕ್ಷರಾಗಿರುವಂತಹ ಸಿದ್ದಗೌಡ ಮೋದಗಿ ಅವರಿಗೆ ಕೇಳಕ್ ಬಯಸ್ತೀನಿ. ಇಂತಹ ಸಂದರ್ಭ ಇದೆ, ಎಲ್ಲಾ ರೈತರು ಕಷ್ಟಪಟ್ಟು ಬೆಳೀತಾ ಇದ್ದಾರೆ, ಜೊತೆಗೆ ಇಲ್ಲಿಗೆ ಕೆಲಸ ಮಾಡೋದರ ಜೊತೆಗೆ ಇಂತಹ ಆರ್ಥಿಕ ಸಂಕಷ್ಟವನ್ನು ಎದುರಿಸುವಂತಹ ಪ್ರಯತ್ನಗಳನ್ನ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯವನ್ನ ವಹಿಸಲಾಗ್ತಾ ಇದೆ ಅನ್ನುವಂಥದ್ದು. ಈಗ ಕಬ್ಬು ಬೆಳೆಗಾರರ ವಿಚಾರಕ್ಕೆ ನಾವು ಬರೋದಾದ್ರೆ, ಕಬ್ಬು ಇದು ಸಕ್ಕರೆ ಕಾರ್ಖಾನೆ ಮಾಲೀಕರು ಎಲ್ಲರೂ ಆಲ್ಮೋಸ್ಟ್ ಜನಪ್ರತಿನಿಧಿಗಳೇ, ರಾಜಕಾರಣಿಗಳೇ ಇರೋದು. ನಿಜವಾಗ್ಲೂ ಮೇಡಮ್, ಇದು ನಮ್ಮ ನಾಡಿನ ದೌರ್ಭಾಗ್ಯ ಸಂಗತಿ ಅಂತ ತಪ್ಪಾಗಿಲ್ಲ. ಇಡೀ ಒಂದು 75% 80% ರೈತರು ವಿವಿಧ ವ್ಯವಸಾಯವನ್ನ ಮಾಡ್ತಿದ್ರು ಕೂಡ ಸರ್ಕಾರಗಳು ಯಾಕೆ ಈ ರೀತಿ ಮಲ್ತಾಯಿ ಧೋರಣೆ ಅನುಸರಿಸ್ತಾವ ಅನ್ನುವಂತ ನಮ್ಗೆ ಇವತ್ತಿಗೂ ಕಂಡು ಬರ್ತಾ ಇಲ್ಲ. ಇಡೀ ಒಂದು ವ್ಯವಸಾಯ ವ್ಯವಸ್ಥೆಯಲ್ಲಿ ಇಡೀ ಎಲ್ಲ ಜನರಿಗೆ ಉದ್ಯೋಗ ಕೊಡ್ತಕ್ಕಂಥ ನಮ್ಮ ಕೃಷಿ ವಲಯವನ್ನ ಇವರು ಉದ್ಯಮವಾಗಿ ಪರಿಗಣಿಸ್ತಾ ಇಲ್ಲ. ಈಗ ಕಬ್ಬು ಬೆಳೆಗಾರ ಸಮಸ್ಯೆ ಬಂದಾಗ, ರೈತರ ಸಮಸ್ಯೆ ಬಂದಾಗ, ಹೂವು ತೋಟಗಾರಿಕೆ ಕೃಷಿ ಧಾನ್ಯಗಳನ್ನೇ ಬೆಳೆಯುವಾಗ ರೈತರು ಕೊಡ್ತಕ್ಕಂಥ ಕೌಡೆಕಾಶಿ ಕಿಮ್ಮತ್ತಿಗೆ ನಾವು ರೈತರ ಜೊಲ ಕೊಂಡುವಂತ ಪರಿಸ್ಥಿತಿ ಬಂದಿದೆ, ಅದು ತಪ್ಪಾಗಿಲ್ಲ. ಈಗಾಗಲೇ ಅದ್ರ ಬಗ್ಗೆ ನಾವು ಸಾಕಷ್ಟಾಗಿ ಹೇಳ್ತಾ ಇದ್ದೇವೆ. ನಾವು ಇದೇ ಪರಿಸ್ಥಿತಿ ರೈತರು ನೀವು ರಕ್ಷಣೆ ಮಾಡ್ಕೋದ ಹೋದ್ರೆ ನೀವು ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಆಹಾರ ಪದ್ಧತಿಯನ್ನು ನೀವು ಬಹಳ ಪರಿಣಾಮಕಾರಿಯಾಗಿ ಎದುರಿಸಬೇಕಾಗ್ತೈತಿ. ದೇಶದ ಜನರನ್ನ ಸಮಸ್ಯೆ ಮಾಡಿಸ್ಕೊಳ್ಳೋಕೆ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ಸಹಿತ ಇನ್ನೊಂದು ಏನಾಗ್ತಿದೆ, ನಮ್ಮ ಸರ್ಕಾರ ದೌರ್ಭಾಗ್ಯ ಅಂದ್ರೆ ಖಾತೆಗಳ ನಿರ್ವಹಣೆ ಮಾಡ್ತಕ್ಕ ಅವ್ರಿಗೂ ಇಲ್ಲದಂತವ್ರಿಗೆ ಜವಾಬ್ದಾರಿ ಕೊಟ್ಟರೆ ಇದೇ ಪರಿಸ್ಥಿತಿ ಆಗ್ತಿರುವಂತದ್ದು. ಈಗ ಸಕ್ಕರೆ ಸಚಿವರಿಗೆ ಅದ್ರ ಬಗ್ಗೆ ಏನ್ ಅನುಭವ ಇದೆ? ಕೃಷಿ ಸಚಿವರು ಎಲ್ಲಿದ್ದಾರೆ ಅವರು? ಇಂಥ ಒಂದು ಕೋವಿಡ್ ಸಂದರ್ಭದಲ್ಲಿ ನಾವು ವ್ಯವಸಾಯ ಮಾಡ್ಕೋಬೇಕು, ಇವ್ರಿಗೆಲ್ಲ ದುಡ್ದು ಅನ್ನ ಹಾಕಬೇಕು, ಅಥವಾ ನಾವಿನ್ನ ಕೊರೋನಾ ವೈರಸ್ ತಪ್ಪಿಸೋಕೆ ನಾವಿಲ್ಲಿ ಬದುಕಬೇಕು, ನಮ್ಮ ಕುಟುಂಬ ನಿರ್ವಹಣೆ ಹೆಂಗ್ ಮಾಡ್ಕೋಬೇಕು ಅಂತ ಕನಿಷ್ಠ ಪರಿಜ್ಞಾನ ಅಂತಕ್ಕಿಲ್ಲ. ನಾವು ಏನೇ ಕೇಳಕ್ ಹೋದ್ರೆ ಪ್ರತಿ ಸಲ ಅವ್ರು ಬರೀ ಕಾಗದ ಪತ್ರ ಕೇಳ್ತಾರ. ಇಲ್ಲಿ ಸರ್ಕಾರದ ವೈಫಲ್ಯಗಳು ತುಂಬಾ ಗಂಭೀರವಾಗಿ ಕಾಣ್ತಾ ಇದೆ ಮೇಡಮ್. ಇಲ್ಲಿ ನೋಡಿ ನಾವು ಕೇಳ್ತಾ ಇದ್ದೇವೆ, ಮೊನ್ನೆ ದೀಪಾವಳಿ ದಿವಸ ನಮ್ಮ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರು ಕೂಡ ಒಂದು ವರದಿ ಕೊಟ್ಟಿದ್ದಾರೆ, ಹನುಮನಗೌಡ ಬೆಳಕುರ್ಕಿ ಅವರು. ರೈತರ ಸಂಕಷ್ಟ ಕಾಲದಲ್ಲಿ ಉಪಯೋಗ ಮಾಡ್ಕೊಳ್ಳಿಕ್ಕೆ 5,000 ಕೋಟಿ ರೂಪಾಯಿ ಆವರ್ತ ನಿಧಿ ಕೊಡ್ಬೇಕಂತ ಹೇಳಿದಾರ. ಯಾವುದೇ ಬೆಳೆ ಹಾನಿ ತೊಂದರೆ ಇಂಥ ವಿಕೋಪ ಪರಿಸ್ಥಿತಿ ಬಂದಾಗ ಬಳಸ್ಕೊಳ್ಳಿಕ್ಕೆ ಅವರಿಗೆ ಒಂದು ಹೆಕ್ಟರ್ಗೆ 25,000 ರೂಪಾಯಿ ಪರಿಹಾರಧನ ಕೊಡ್ಬೇಕಂತ ನೀವು ಕೊಡ ಅವರು ವರದಿಗಳನ್ನ ಕೊಟ್ಟು ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಇವರು
ಸರ್ಕಾರಕ್ಕೆ ಏನಾಗ್ತದೆ ಇವ್ರಿಗೆ ಏನು ರೈತರ ಬಗ್ಗೆ ಇವ್ರು ಬಹಳ ನಿರ್ಲಕ್ಷ್ಯ ದೂರ ಮುಂದಿನ ಪರ್ಸನ್ ಅನುಭವಿಸ್ತಾರೆ ಇವ್ರ ಕಷ್ಟ ಎಲ್ಲ. ಯಾಕಂದ್ರೆ ನಾವ್ ಎಷ್ಟೆಲ್ಲ ಕಷ್ಟ ಕರ್ಪಣ್ಯ ಎಲ್ಲ ಇದ್ರು ಸಹಿತ ನಾವೆಲ್ಲ ಹೊಟ್ಟೆಗೆ ಹಾಕೊಂಡು ದುಡ್ಡು ಹಾಕ್ತೀವಿ ಅನ್ನುವಂತ ಕನಿಷ್ಠ ಕಾಜಿಲ್ಲ ಅಂದ್ಮೇಲೆ ಎಲ್ಲಾ ತೋರ್ಕಿಗೆ ರೈತರ ಮಕ್ಕಳು ಎಲ್ಲರೂ ಇವರೆಲ್ಲ ತೋರ್ಕಿಗೆ ರೈತರ ಮಕ್ಕಳು ರೈತರ ಬಗ್ಗೆ ಕಾಳಜಿ ಮಾಡ್ತಕ್ಕಂತ ಅಧಿಕಾರಿ ನಾವೇನು ಕೇಳ್ತಾ ಇದೀವಿ, ಅಲ್ಲಿ ಅನುಭವ ಇರ್ತಕ್ಕಂತ ಒಬ್ಬ MA ಕ್ವಾಲಿಫೈಡ್ ಇದನ್ನು ಕೊಡ್ರಿ, MSc ಕ್ವಾಲಿಫೈಡ್ ಇದನ್ನು ಕೊಡ್ರಿ, ಕಷ್ಟ ಸುಖ ಗೊತ್ತಲ್ಲ ಅವ್ನು ಕೊಡ್ರಿ. ಅಲ್ಲಿ IAS ಆಫೀಸರ್ ಕರ್ಕೊಂಡ್ ಮಾಡ್ಕೊಂಡು ಬರೀ ಪಾಲಿಸಿ ಮೇಕರ್ಸ್. ಈ ವರ್ಷದಲ್ಲಿ ಎಷ್ಟು ಜನ ಸಕ್ಕರೆ ಆಯುಕ್ತರು ಬದಲಾವಣೆ ಆಗಿದೆ ಅಂತ ಸ್ಪಷ್ಟತೆಯನ್ನು ಕೊಡ್ಬೇಕು. ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆಗಳಿಗೆ ಇರ್ತಕ್ಕಂಥ ಸಕ್ಕರೆ ಕೆಲಸ ಏನು ಕೇಳಬೇಕು. ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆಗೆ ನಮ್ಮ ಕಬ್ಬ ಪ್ರತಿ ಒಂದು ಟನ್ ಇಂದ ₹1 ನಮ್ಮ ಟ್ಯಾಕ್ಸ್ ಹೋಗ್ತಾ ಇದೆ. ಇಲ್ಲಿ ಪ್ರತಿ ವರ್ಷ 3 ಕೋಟಿ 4 ಕೋಟಿ ಟನ್ ಕಬ್ಬು ಕೃಷಿಂಗ್ ಮಾಡ್ತಾ ಇದೆ. ಈ ಹಣ ಎಲ್ಲಿ ಹೋಗ್ತಾ ಇದೆ? ಅಲ್ಲಿ ಕಸ ಹೊಡ್ಯಾಕ ದಿಕ್ಕಿಲ್ಲ. ಅಂತ ಒಂದು ಸಂಸ್ಥೆ ಮಾತಾಡೋ ಬಗ್ಗೆ ಸರ್ಕಾರ ದೌರ್ಬಲ್ಯ ಎದ್ದು ಕಾಣ್ತಾ ಇದೆ. ಇದೊಂದು ಕೆಟ್ಟ ಟೈಮ್ಸ್ ಗೆತ್ತ ಸರಿ ಆಗ್ತದೆ. ಒಂದು ಮಾತು ನಿಮ್ಗೆ ಹೇಳ್ತಾ ಇದ್ದೇನೆ, 1970-72 ಆದಂತ ಆಹಾರ ಅಭದ್ರತೆ ಯಾವ ರೀತಿ ಕಾಡ್ತಾ ಇತ್ತು ಅದಕ್ಕಿಂತ ಕೆಟ್ಟ ಪರಿಸ್ಥಿತಿ ಬಂದು ಹೋಗ್ತಾ ಇದಾರೆ. ರೈತರ ಇದಕ್ಕೆ ಕಾಡಿಸೋದ್ರಿಂದ ರೈತರ ಜೀವನ ಬಹಳ ತೊಂದರೆ ಕೊಡುವಂತಲ್ಲ. ಸಕ್ಕರೆ ಮಾಲಕರಿಗೆ ಯಾಕೆ ಹಾನಿ ಆಗ್ತಾ ಇದೆ? ಅದು ವರ್ಷಕ್ಕೆ 10 ಸಕ್ಕರೆ ಕಮಿಷನರ್ ಆಫೀಸ್ನ ನೋಡ್ಬೇಕು. ಇವತ್ತು ಹೊಸ ಸಕ್ಕರೆ ಕಾರ್ಖಾನೆ ಸಂಬಂಧ ಎಷ್ಟು ಪ್ರಸ್ತಾವನೆಗಳು ಬಂದವ, ಇದಕ್ಕೆ ಯಾಕೆ ಸರ್ಕಾರಕ್ಕೆ ಅರ್ಥ ಆಗ್ತಾ ಇಲ್ಲ? ಸರ್ಕಾರ ನೋಡ್ರಿ, ನಾವು ಏನ್ ಹೇಳ್ತಾ ಇದೀವಿ, ನಮಗೆ ನಿಮ್ಮ ಸಾಲ ಕಂತ ಈ ಸಬ್ಸಿಡಿ ನಮ್ಗೆ ಯಾವ್ದು ಬೇಕಾಗಿಲ್ಲ. ನಮ್ಮ ಬೆಳೆಗೆ ಬಂದಂತ ಉತ್ಪನ್ನಗಳಿಗೆ ವೈಜ್ಞಾನಿಕವಂತ ಬೆಲೆ ಕೊಡ್ರಿ. ನೀವ್ ಯಾಕೆ ಯುಗಾದಿ ಹಬ್ಬಕ್ಕ, ದೀಪಾವಳಿ ಹಬ್ಬಕ್ಕ, ಅಂತ ಹಬ್ಬಕ್ಕ, ಹಬ್ಬಕ್ಕ ನೀವ್ ಯಾವ ರೀತಿ ನಿಮ್ಮ ಇನ್ಕ್ರಿಮೆಂಟ್ ಕಟ್ ಮಾಡ್ಕೊ ಹೆಚ್ಚು ಮಾಡ್ಕೋತೀರಿ, ಭತ್ತ ಹೆಚ್ಚು ಮಾಡ್ಕೋತಿರಲ್ಲ. ಅಂತ ಪರಿಸ್ಥಿತಿ ಬಂದಾಗ ನಮ್ದು ಅಂತ ಒಂದು ನಮ್ಮ ಕೃಷಿ ಉತ್ಪನ್ನಗಳಿಗೆ ವೈಜ್ಞಾನಿಕವಂತ ಪರಿಷ್ಕಾರ ಧರಣೆ ಕೊಡ್ರಿ. ನಮ್ಮ ರೈತರಿಗೆ ಸಿದ್ದಗೌಡ ಮೋದಗಿ ಅವರೇ, ಈಗಾಗಲೇ ಎಂತಹ ಪರಿಸ್ಥಿತಿ ಇದೆ ಅನ್ನೋದನ್ನ ಹೇಳಿದ್ರು ಕುರುಬೂರು ಶಾಂತಕುಮಾರ್ ಅವರೇ. ಈಗ ಆಹಾರಕ್ಕಾಗಿ ನಾವು ತುತ್ತು ಅನ್ನಕ್ಕಾಗಿ ಒಂದಲ್ಲ ಒಂದು ದಿನ ಹಾಹಾಕಾರವನ್ನು ಅನುಭವಿಸಬೇಕಾಗತ್ತೆ ಅನ್ನೋದು ನಿಜವಾದಂತಹ ಮಾತು ಇದು. ಯಾಕಂದ್ರೆ ಈ ತರನೇ ಮಾಡ್ತಾ ಹೋದ್ರೆ ಯಾರು ಕೂಡ ಬೆಳೆಯನ್ನ ಬೆಳೆಯೋದೇ ಇಲ್ಲ ಅನ್ನುವಂತಹದ್ದನ್ನ ನಾವು ನೋಡ್ಬೇಕಾಗತ್ತೆ. ಆದ್ರೆ ಎಷ್ಟೋ ಯುವಕರು ಈಗ ಹಳ್ಳಿಗಳಿಗೆ ಹೋಗಿ ನಾವು ಕೃಷಿ ಕಾರ್ಯದಲ್ಲಿ ತೊಡಗಿಸಿಕೊಳ್ಳೋಣ ಅನ್ನುವವರೆಗೂ ಕೂಡ ಇದು ಒಂದು ರೀತಿಯಲ್ಲಿ ಅವರನ್ನ ಹಿಮ್ಮೆಟ್ಟಿಸುವಂತ ಪ್ರಯತ್ನಗಳಾಗೋದನ್ನ ನಾವು ನೋಡಬಹುದು ಅಂತೇಳಿ ಇಂತಹ ಘಟನೆಗಳಿಂದ ಅಂತಿಗೆ. ಈಗ ಸಚಿವರು ಹೋಗಿ ಹೇಳಿದ್ದಾರೆ, ಆದೇಶವನ್ನ ಕೊಟ್ಟಿದ್ದಾರೆ, ನೀವು ಮೇ 18ರ ಒಳಗಡೆ ಎಲ್ಲಾ ಬಾಕಿಯನ್ನ ಪಾವತಿಸಬೇಕು. ಅದಕ್ಕೆ ಯಾವುದೇ ರೀತಿಯಾದಂತಹ ಕವಡೆ ಕಾಸಿನ ಕಿಮ್ಮತ್ತಂತೂ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೊಡ್ತಾ ಇಲ್ಲ. ಕಾನೂನಿನ ಮೊರೆ ಹೋಗಲ್ಲ ರೈತರು ಅನ್ನುವಂತಹದ್ದೇ ಇವರೇ ಈ ತರದ ಒಂದು ದಾರ್ಶನಿಕತೆ ಕಾರಣನಾ ಹೇಗೆ? ನೋಡಿ ಮೇಡಮ್, ಕಳೆದ 2 ವರ್ಷಗಳಲ್ಲಿ 3 ಜನ ಸಕ್ಕರೆ ಮಂತ್ರಿಗಳು ಬದಲಾಗಿದ್ದಾರೆ, 3 ಜನ ಸಕ್ಕರೆ ಆಯುಕ್ತರು ಬದಲಾಗಿದ್ದಾರೆ. ಆ ಇಲಾಖೆನ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಸರ್ಕಾರ. ಎಲ್ಲ ಸರ್ಕಾರಗಳು ಕೂಡ ರೈತರ ಜೊತೆ ಚೆಲ್ಲಾಟ ಆಡ್ತಾ ಇದೆ. ಈ ಒಂದು ಕಾರಣದಿಂದಲೇ ಇವತ್ತು ರೈತರಿಗೆ ಬರಬೇಕಾದಂತ ಬಾಕಿ ಹಣ ಬರ್ತಾ ಇಲ್ಲ, ಸಮಸ್ಯೆಗಳು ಪರಿಹಾರ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ವಿಚಾರ. ಎರಡನೇದಾಗಿ ಏನು 1962ರಲ್ಲಿ ಆಹಾರ ಕ್ರಾಂತಿ ಆಯ್ತು ದೇಶದಲ್ಲಿ. ಆವತ್ತಿನ ಸಂದರ್ಭದಲ್ಲಿ ಹೊರದೇಶದಿಂದ ಗೋಧಿಯನ್ನ ತರಿಸ್ಕೊಂಡ್ರು. ಆವತ್ತು ದೇಶದಲ್ಲಿ ಒಂದು ಹೊತ್ತು ಅನ್ನವನ್ನ ಬಿಡಬೇಕು ಅನ್ನುವಂತ ಸೂಚನೆ ಕೊಟ್ಟರು ಪ್ರಧಾನಮಂತ್ರಿಗಳು. ಅಂತ ಸಂದರ್ಭ ಮತ್ತೆ ನಿರ್ಮಾಣ ಆಗಲಿಕ್ಕೆ ಬಿಡದೇನೆ ಎಚ್ಚೆತ್ತುಕೊಂಡು ಸರ್ಕಾರ ಈ ಒಂದು ಗಂಭೀರವಾದಂತ ಚಿಂತನೆಯನ್ನ ಯಾಕಂದ್ರೆ ಎಲ್ಲರೂ ಕೂಡ ಸಚಿವರುಗಳು, ಶಾಸಕರುಗಳು, ಸರ್ಕಾರದಲ್ಲಿ ಇರುವವರು ಎಲ್ಲರೂ ಕೂಡ ಅವರಲ್ಲೂ ಕೂಡ ಸಕ್ಕರೆ ಕಾರ್ಖಾನೆಗಳಿರುವಂತದ್ದು, ಅವರೇ ಮಾಲೀಕರು ಇರುವಂತದ್ದು. ಸೊ ಕಠಿಣವಾದ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಆಗೋದೇ ಇಲ್ಲ ಅನ್ನುವಂತ ಪರಿಸ್ಥಿತಿ ಇದೆ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಆಗ್ತದೆ. ಆದ್ರೆ ಅಧಿಕಾರಿಗಳು ಅಲ್ಲಿ ಒಂದು 2-3 ವರ್ಷ ಕೆಲಸ ಮಾಡುವಂತ ವ್ಯವಸ್ಥೆ ಇರ್ಬೇಕು. ಮಂತ್ರಿಗಳು ಕೂಡ ಸಕ್ರಿಯ ಮಂತ್ರಿಗಳು ಕನಿಷ್ಠ ಒಂದು 3 ವರ್ಷ ಒಬ್ಬರೇ ಇದ್ರೆ ಬದಲಾವಣೆ ತೊಂದರೆ ಆಗೋದಿಲ್ಲ. ಈ ಒಂದು ಬೆಳವಣಿಗೆಯಿಂದಲೇ ಸರ್ಕಾರದ ವೈಫಲ್ಯಗಳಿಂದಲೇ ರೈತರಿಗೆ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಮಾತಾಡಿಸ್ತೀನಿ.